ಗುಡ್ಡೆ ನೋಡ್ಲಿಕ್ಕೆ ಇವತ್ತು ಬಂಡಾರದ ಹುಲಿ ಬಂದಿತ್ತು. ಧೂಳು, ಕೂಗಾಟ, ಹೋರಿಗಳ ಓಟ, ವಾವ್! ಹೋರಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಮತ್ತೆ ಅಪ್ಡೇಟ್ ಸಹ ಹೌದು. ಹಲೋ, ನಮಸ್ತೆ ದಾವಣಗೆರೆ. ಹೌದು ಗೈಸ್, ನಾವು ಇವತ್ತು ನಮ್ಮ ಮನೆ ದೇವರು ದೇವ್ರಗುಡ್ಡಕ್ಕೆ ಗುಡ್ಡೆಯಿಂದ ದರ್ಶನ ಮಾಡಲಿಕ್ಕೆ ಬಂದಿದ್ವಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ಅಷ್ಟೊಂದು ರಶ್ ಇರಲಿಲ್ಲ. ಈ ತರ ಸಮಾಧಾನವಾಗಿ ದೇವ್ರ ದರ್ಶನ ಮಾಡಿದ್ದು ಪರಮಾನಂದ ಅಂತಾನೆ ಹೇಳ್ಬೋದು. ಗುಡ್ಡೇನ ಆಶೀರ್ವಾದ ತಗೊಂಡು ಹೊರಗಡೆ ಬಂದ್ವಿ. ಹಾಗೆ ಮತ್ತೂರಿಂದ ಬಂಡಾರದ ಹುಲಿ ಸಹ ಬಂಡಾರದ ಒಡೆಯನ ದರ್ಶನಕ್ಕೆ ಬಂದಿತ್ತು. ನಂಗಂತೂ ತುಂಬಾ ಖುಷಿ ಆಯ್ತು. ಹೋರಿಗಳು, ಹೋರಿ ಹಬ್ಬ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಂಗಂತೂ ಹೋರಿ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಹೆಣ್ಮಕ್ಳು ಹೋಗಂಗೆ ಇರಲ್ಲ. ನಾನು ಹೋರಿ ಹಬ್ಬಕ್ಕೆಲ್ಲ ಹೋಗಿದ್ದೀನಿ. ಹಾವೇರಿ ಹೋರಿ ಹಬ್ಬದ ವಿಡಿಯೋಸ್ ನಾನು ಈಗಾಗಲೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೋಡಿರ್ತೀರಾ ಅಂತ ಅನ್ಸುತ್ತೆ. ಡಿಸೆಂಬರ್ 23 ಮಂಗಳವಾರ ದಾಸನಕೊಪ್ಪದಲ್ಲಿರೋ ಹೋರಿ ಹಬ್ಬಕ್ಕೆ ಬಂಡಾರದ ಹುಲಿನೂ ಸಹ ಬರ್ತಾ ಐತೆ. ಗುಡ್ಡೇನ ಆಶೀರ್ವಾದ ಜೊತೆಗೆ ನೀವು ಸಹ ವಿಶ್ ಮಾಡಿ ಬಂಡಾರದ ಹುಲಿ ಗೆದ್ದು ಬರಲಿ ಅಂತ ಹೇಳಿ. ಹಾಗೆ ಯಾವೆಲ್ಲ ಹೋರಿಗಳು ಬರ್ತಾ ಇದಾವೆ, ಎಲ್ಲ ಹೋರಿಗಳಿಗೂ ಸಹ ಒಳ್ಳೇದಾಗ್ಲಿ. ಹಾಗೆ ನೀವು ಯಾವ ಹೋರಿ ಫ್ಯಾನ್ಸ್, ಮತ್ತೆ ನೀವು ಸಹ ಹೋರಿ ಹಬ್ಬಕ್ಕೆ ಹೋಗ್ತಿದ್ದೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇದಂತೂ ಹೇಳಲೇಬೇಕು, ಪ್ರತಿ ಸರಿ ನಾನಂತೂ ಒತ್ತಿ ಹೇಳ್ತೀನಿ. ಯಾಕಂದ್ರೆ ನಂಗೆ ಎಲ್ಲ ಸಿಕ್ಕಿದ್ರು ಗುರುತಿಸಿ ಮಾತಾಡ್ತಿರಲ್ವಾ, ಅದು ನಂಗಂತೂ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಹುಡುಗರು ಹೋರಿಗಳನ್ನ ತುಂಬಾ ಇಷ್ಟಪಡ್ತೀರಾ. ಹೋರಿಗಳ ಮೇಲೆ ನೀವು ಇಟ್ಟಿರೋಂಥ ಪ್ರೀತಿ ಹೋರಿ ಹಬ್ಬಕ್ಕೆ ಒಂದು ಮೆರುಗು ಅಂತಾನೆ ಹೇಳ್ಬೋದು. ಗೈಸ್, ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.